ಡಿಕೆ ಸುರೇಶ್ ಅವರ ಹೆಸರು ಹೇಳಿಕೊಂಡು ಕೋಟಿ ಕೋಟಿ ವಂಚನೆ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಐಶ್ವರ್ಯ ಗೌಡಗೆ ನೋಟಿಸ್ ಹೋಗಿದೆ, ಮತ್ತೊಂದು ಕಡೆ ಧರ್ಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ವಿಚಾರಗಳು ಹೊರಬರುತ್ತಾ ಇದೆ. ಡಿಕೆ ಸುರೇಶ್ ಹೆಸರಿನಲ್ಲಿ ಮಾತನಾಡಿದ್ರ ನಟ ಧರ್ಮ ಅನ್ನುವಂತಹ ಪ್ರಶ್ನೆ. ನಟ ಧರ್ಮ ಮಾತನಾಡಿದ್ದಾರೆ ಎನ್ನಲಾದಂತಹ ಆಡಿಯೋ ಲಭ್ಯವಾಗಿದೆ. ಜ್ಯುವೆಲರಿ ಶಾಪ್ ಒಡತಿ ಮತ್ತು ಐಶ್ವರ್ಯ ಜೊತೆಗೆ ಮಾತನಾಡಿರುವಂತಹ ಆಡಿಯೋ ಇದು. ಡಿಕೆ ಸುರೇಶ್ ತಂಗಿಯ ಸೋಗಿನಲ್ಲಿ ಕೋಟಿ ಕೋಟಿ ವಂಚನೆಯ ಕೇಸ್ಗೆ ಈ ಮೂಲಕ ಟ್ವಿಸ್ಟ್ ಸಿಗ್ತಾ ಇದೆ. ಈ ಹಿಂದೆ ನಟ ಧರ್ಮ ಅವರು ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ್ರು, ಆ ರೀತಿ ನಾನು ಯಾವುದೇ ಬೆದರಿಕೆಯನ್ನು ಹಾಕಿಲ್ಲ ಅಂತ ಹೇಳಿ ಸ್ಪಷ್ಟನೆಯನ್ನು ಕೊಟ್ಟಿದ್ರು. ಬಟ್ ಈಗ ಆಡಿಯೋ ಒಂದು ವೈರಲ್ ಆಗ್ತಾ ಇರುವಂಥದ್ದು ಡಿಕೆ ಸುರೇಶ್ ಸೋಗಿನಲ್ಲಿ ಮಾತನಾಡಿದ್ದು ನಟ ಧರ್ಮ ಅನ್ನುವಂತಹ ಆರೋಪ ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಹಲೋ ಹಲೋ ಹೇಳ. ಲೈನಲ್ಲಿ ಐತೆ ಅಣ್ಣ ಹಾಕ್ಲಾ? ಹಾಂ ಹಾಕು. ಮಾತಾಡ್ತೀನಿ ನೀನು? ಹಾಂ ಮಾತಾಡ್ತೀನಿ. ಇದೆಯಾ ಕರೆಕ್ಟಾಗಿರೋ ಜಾಗದಲ್ಲಿ? ಕರೆಕ್ಟಾಗಿದ್ದೀನಿ ಹೇಳು. ಒಂಚೂರು ಮ್ಯೂಸಿಕ್ ಇದೆ ಬಟ್ ಪರವಾಗಿಲ್ಲ. ಅಣ್ಣ ವನಿತಾ ಲೈನಲ್ಲಿ ಇದ್ದಾಳೆ. ಅಣ್ಣ ನಮಸ್ತೆ ಅಣ್ಣ, ವನಿತಾ ಮಾತಾಡೋದು. ಬ್ಯುಸಿ ಇದ್ರಾ? ಓಕೆ. ಅಲ್ಲ ಅಣ್ಣ, ಅದೇ ನಿಮಗೆ ಗೊತ್ತಲ್ಲ, ನೀವು ಹೇಳಿದ್ರಿ ಅಂತಲೇ ಎಲ್ಲ ಸ್ಟಾರ್ಟ್ ಮಾಡಿದೆ. ಇವಾಗ ಎಲ್ಲ ಪೂರ್ತಿ 2-2.5 ತಿಂಗಳಾಯಿತು, ಎಲ್ಲ ಒಂದೇ ಕಡೆ ಸ್ಟಾಪ್ ಆಗ್ಬಿಟ್ಟಿದೆ. ಐಶು ಅದಕ್ಕಿಂತ ಮುಂಚೆ ಸ್ವಲ್ಪ ಎಲ್ಲ ಸರಿ ಮಾಡ್ತಿದ್ಲು, ಇವಾಗ ಅವಳು ಫುಲ್ಲು ಪ್ರಾಬ್ಲಮಲ್ಲಿದ್ದಾಳೆ. ಇವಾಗ ಒಂದು ರೊಟೇಷನ್ ಮಾಡಿಲ್ಲ ಅಂದರೆ ತುಂಬ ಕಷ್ಟ ಆಗ್ಬಿಡುತ್ತಣ್ಣ. ಹಾಂ ಜನವರಿಯಿಂದ ಹಾಂ ಈ ಎಲೆಕ್ಷನ್ ಬಂದ್ಮೇಲೆ ಬಹಳ ನನಗೆ ಸಿಕ್ಕಾಪಟ್ಟೆ ತುಂಬಾ ಮಳೆ ಎಲ್ಲ ಇದಾಗಿದೆ. ನನ್ನಿಂದ ನಿಮಗೂ ತೊಂದರೆ ಆಗಿರೋದು ಗೊತ್ತಿದೆ. ಈಗ ಸ್ವಲ್ಪ ಈ ಮೇ ಎಂಟೂವರೆಗೆ ಎಲೆಕ್ಷನ್ ಆಗುವಾಗ ಸ್ವಲ್ಪ ನನಗೆ ಕಷ್ಟನೇ. ಆದಷ್ಟು ಬೇಗ ಫುಲ್ಫಿಲ್ ಮಾಡ್ತೀನಿ. ಏನೇ ಲಾಸ್ ಆಗಿದ್ರು ನಾನು ಕವರ್ ಮಾಡ್ಕೊಡ್ತೀನಿ. ನಾನು ಬೇಕಾದ್ರೆ ನಾನು ಸೆನ್ಸರ್ ಹೋಗ್ತೀನಿ. ಇವಾಗ ಈಗ ಪರಿಸ್ಥಿತಿ ಎಲೆಕ್ಷನ್ ನಾನೇ ಮಾಡ್ಬೋದು. ಅಲ್ಲ ಅಣ್ಣ, ಬಟ್ ಮೇ ತನಕ ತಡೆಯೋದು ತುಂಬ ಕಷ್ಟ ಅಣ್ಣ. ಇವಾಗ ಏನಿಲ್ಲ ಅಂದ್ರು ಏನು ಮಾಡಕ್ಕಾಗಲ್ಲ. ಎಲ್ಲ ಕತ್ತೆ ಬಂದು ಕೂತಿದೆ. ಇನ್ನೂರು ಇದು ಎಲ್ಲರಿಗೂ ಮಾಡಿ ನನಗೆ ಗೊತ್ತದು. ಹಲೋ ಹಲೋ ಹೇಳ. ಲೈನಲ್ಲಿ ಐತೆ ಅಣ್ಣ ಹಾಕ್ಲಾ? ಹಾಂ ಹಾಕು. ಮಾತಾಡ್ತೀನಿ ನೀನು? ಹಾಂ ಮಾತಾಡ್ತೀನಿ. ಇದೆಯಾ ಕರೆಕ್ಟಾಗಿರೋ ಜಾಗದಲ್ಲಿ? ಕರೆಕ್ಟಾಗಿದ್ದೀನಿ ಹೇಳು. ಒಂಚೂರು ಮ್ಯೂಸಿಕ್ ಇದೆ ಬಟ್ ಪರವಾಗಿಲ್ಲ. ಅಣ್ಣ ವನಿತಾ ಲೈನಲ್ಲಿ ಇದ್ದಾಳೆ. ಅಣ್ಣ ನಮಸ್ತೆ ಅಣ್ಣ, ವನಿತಾ ಮಾತಾಡೋದು. ಬ್ಯುಸಿ ಇದ್ರಾ? ಓಕೆ. ಅಲ್ಲ ಅಣ್ಣ, ಅದೇ ನಿಮಗೆ ಗೊತ್ತಲ್ಲ, ನೀವು ಹೇಳಿದ್ರಿ ಅಂತಲೇ ಎಲ್ಲ ಸ್ಟಾರ್ಟ್ ಮಾಡಿದೆ. ಇವಾಗ ಎಲ್ಲ ಪೂರ್ತಿ 2-2.5 ತಿಂಗಳಾಯಿತು, ಎಲ್ಲ ಒಂದೇ ಕಡೆ ಸ್ಟಾಪ್ ಆಗ್ಬಿಟ್ಟಿದೆ. ಐಶು ಅದಕ್ಕಿಂತ ಮುಂಚೆ ಸ್ವಲ್ಪ ಎಲ್ಲ ಸರಿ ಮಾಡ್ತಿದ್ಲು, ಇವಾಗ ಅವಳು ಫುಲ್ಲು ಪ್ರಾಬ್ಲಮಲ್ಲಿದ್ದಾಳೆ. ಇವಾಗ ಒಂದು ರೊಟೇಷನ್ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಮಾದೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಈ ಆಡಿಯೋವನ್ನು ಕೇಳಿಸ್ಕೊಳ್ತಾ ಇದ್ದಂತಹ ಸಂದರ್ಭದಲ್ಲಿ ಡಿಕೆ ಸುರೇಶ್ ಸೋಗಿನಲ್ಲಿ ಮಾತನಾಡುವಂತಹ ವ್ಯಕ್ತಿಗೆ ಬಂಗಾರದ ಅಂಗಡಿಯ ಮಾಲಕಿ ಹೇಳ್ತಾ ಇರುವಂತಹದ್ದು ವನಿತಾ ಅಣ್ಣ ಅಂತ ಕರೀತಾರೆ. ನೀವು ಹೇಳಿದ್ರಿ ಅನ್ನುವಂತಹ ಕಾರಣಕ್ಕೆ ನಾನು ಈ ಕೆಲಸವನ್ನು ಕೈಗೆತ್ಕೊಂಡೆ ಅಂತ ಹೇಳ್ತಾರೆ. ಅದಾದಮೇಲೆ ಆ ವ್ಯಕ್ತಿ ಒಂದಿಷ್ಟು ಮಾತನಾಡುವಂತಹ ಕೆಲಸ ಆಗುತ್ತೆ. ಅಂದರೆ ಈ ಹಿಂದೆ ಏನಾದರೂ ಇವರು ಡಿಕೆ ಸುರೇಶ್ ಅವರನ್ನು ಕನ್ಸಲ್ಟ್ ಮಾಡಿದ್ರಾ, ಅಥವಾ ಏಕಾಏಕಿ ದೂರವಾಣಿ ಸಂಭಾಷಣೆಯಲ್ಲಿ ಡಿಕೆ ಸುರೇಶ್ ಅಂದ ತಕ್ಷಣ ಅದು ಹೇಗೆ ಮಾತಾಡೋಕೆ ಸಾಧ್ಯ, ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂಥೇಳಿ? ಪ್ರೇಮ, ಈ ವನಿತಾ ಆಯ್ತಾಳ್ ಏನಿದ್ದಾರೆ ಮಾಲಕಿ, ಅಂದರೆ ಚಿನ್ನದ ಅಂಗಡಿಯ ಮಾಲಕಿ ಏನಿದ್ದಾರೆ, ಇವರನ್ನ ಕೇವಲ ಡಿ ಕೆ ಸುರೇಶ್ ಅವರ ಮನೆಯವರೆಗೂ ಕೂಡ ಕರ್ಕೊಂಡು ಹೋಗಿದ್ದಾರೆ. ಮನೆಯವರೆಗೂ ಕರ್ಕೊಂಡು ಹೋಗಿ ಕೇವಲ ಕಾರ್ನಲ್ಲಿ ಕೂರಿಸಿ ಇವರು ಒಳಗಡೆ ಹೋಗಿ ನಾನು ಮಾತನಾಡ್ಕೊಂಡು ಬರ್ತೀನಿ, ಇಲ್ಲಿ ಬಿಸ್ನೆಸ್ ಇವೆಲ್ಲ ಮಾತನಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿದ್ರಂತೆ. ಬಂದು ಅಂದರೆ ನಂಬಿಸುವಂಥ ಎಲ್ಲ ರೀತಿಯಂಥ ಪ್ರಯತ್ನ ಆಕೆ ಮಾಡಿದ್ಲು. ಆದರೆ ಮೀಟ್ ಮಾಡುವಂಥ ಪ್ರಯತ್ನ ಅಂದರೆ ಯಾವತ್ತೂ ಕೂಡ ಮೀಟ್ ಮಾಡಿಸ್ತಾ ಇರಲಿಲ್ಲ. ಆದರೆ ಈ ರೀತಿಯಾಗಿ ಅವ್ರ ಮನೆ ಹತ್ರ ಕರ್ಕೊಂಡೋಗಿ ಆಕೆ ಮಾತ್ರ ಒಳಗಡೆ ಹೋಗುವಂಥದ್ದು, ಈ ಥರದ ಘಟನೆಗಳಾಗ್ತಾ ಇತ್ತು. ಯಾವಾಗ ಇಷ್ಟು ಪ್ರಮಾಣದಲ್ಲಿ ಅಂದರೆ 15 kg ಚಿನ್ನವನ್ನು ಖರೀದಿ ಮಾಡಿ ಅದನ್ನು ಅಂದರೆ ಪೇ ಮಾಡದೆ, ದುಡ್ಡು ಕೊಡದೇ ಇದ್ದಂಥ ಸಂದರ್ಭದಲ್ಲಿ 2 ತಿಂಗಳು 3 ತಿಂಗಳು ಆಯಿತು. ಆ ಸಂದರ್ಭದಲ್ಲಿ ನಾನು ಕೇಳೋದಕ್ಕೆ ಶುರು ಮಾಡಿದೆ. ಆಗ
ಡಿ ಕೆ ಸುರೇಶ್ ಅವರೇ ಮಾತನಾಡ್ತಾರೆ ನಿಮ್ಮ ಜೊತೆಗೆ ಅಂತ ಕಾನ್ಫರೆನ್ಸ್ ಕಾಲನ್ನು ಹಾಕಿದ್ರು. ಆ ಸಂದರ್ಭದಲ್ಲಿ ಗೊತ್ತಾಗಿದ್ದೇನೆಂದ್ರೆ ಅಂದ್ರೆ ನಾನು ಆ ಸಂದರ್ಭದಲ್ಲಿ ನಂಬಿದೆ, ಯಾಕಂದ್ರೆ ಅದೇ ರೀತಿಯಾಗಿ ವಾಯ್ಸ್ ಕೇಳಿಸ್ತಾ ಇತ್ತು. ನಂತರ ಗೊತ್ತಾಯ್ತು ನನಗೆ ಅದು ನಟ ಧರ್ಮೇಂದ್ರ ಅವರ ವಾಯ್ಸ್ ಅನ್ನುವಂಥ ಆರೋಪವನ್ನ ಈಗ ವನಿತಾ ಐತಾಳ್ ಅವರು ಮಾಡ್ತಾ ಇರುವಂಥದ್ದು. ಇಲ್ಲಿ ಅಂದ್ರೆ ಡಿ ಕೆ ಸುರೇಶ್ ಅವರ ಹೆಸರನ್ನ ಇವರಿಬ್ರು ಕೂಡ ಬಳಸ್ಕೊಂಡಿದ್ದಾರೆ ಅನ್ನುವಂಥದ್ದು, ಅಂದ್ರೆ ಏನು ಐಶ್ವರ್ಯ ಆಗಿರ್ಬೋದು ಹಾಗೆ ಧರ್ಮೇಂದ್ರ ಬಳಸ್ಕೊಂಡು ಈ ರೀತಿಯಾಗಿ ಮಾತನಾಡಿದ್ದಾರೆ ಅನ್ನುವಂಥ ಆರೋಪವನ್ನ ಇವರು ಮಾಡ್ತಾರೆ, ವನಿತಾ ಅವರು ಮಾಡ್ತಾ ಇರುವಂಥದ್ದು. ಇದು ತನಿಖೆಯಿಂದಷ್ಟೇ ಗೊತ್ತಾಗಬೇಕಾಗತ್ತೆ. ಯಾಕಂದ್ರೆ ಧರ್ಮೇಂದ್ರ ಪಬ್ಲಿಕ್ ಟಿವಿ ಜೊತೆಗೆ ಮಾತಾಡುವಂಥ ಸಂದರ್ಭದಲ್ಲಿ ಇಲ್ಲ ನಾನು ಮಾತನಾಡಿಲ್ಲ, ಅವರಿಬ್ಬರ ವ್ಯವಹಾರಗಳು ಗೊತ್ತಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ರು. ಆದರೆ ಈಗ ಇಲ್ಲಿರುವಂಥ ವಾಯ್ಸ್ ಏನಿದೆ, ಡಿ ಕೆ ಸುರೇಶ್ ಅನ್ನುವಂಥ ಸೋಗಿನಲ್ಲಿ ಮಾತನಾಡಿರುವಂಥ ವಾಯ್ಸ್ ಧರ್ಮೇಂದ್ರ ಅದು ಅನ್ನುವಂಥ ಆರೋಪವನ್ನ ಇವರು ಮಾಡ್ತಾ ಇರುವಂಥದ್ದು. ಒಟ್ಟಾರೆ ತನಿಖೆ ಆಗ್ತಾ ಇದೆ. ತನಿಖೆಯನ್ನ ಅಂದ್ರೆ ಈಗ ಐಶ್ವರ್ಯ ಅವ್ರಿಗೂ ಕೂಡ ನೋಟಿಸ್ ಅನ್ನ ಪೊಲೀಸರು ಕೊಟ್ಟಿರುವಂತದ್ದು, ವಿಚಾರಣೆಗೆ ಹಾಜರಾಗಿ ಅಂತ. ಇದು ಒಂದ್ ರೀತಿ ಕೆದಕ್ತಾ ಹೋದಂತೆ ಹಲವು ರೀತಿಯಂತ ವಿಚಾರಗಳು ಬಯಲಿಗೆ ಬರ್ತಾ ಇರುವಂತದ್ದು. ಇವರಿಬ್ರು ಕೂಡ ಆಪ್ತರಾಗಿದ್ರು, ಆಪ್ತರಾದ ನಂತರ ದೊಡ್ಡ ಮಟ್ಟದಲ್ಲಿ ಇವರಿಬ್ರು ಕೂಡ ಬಿಸ್ನೆಸ್ ಅನ್ನು ಕೂಡ ಮಾಡಿದ್ರು. ಆದ್ರೆ ಈಗ ಏನಾಯ್ತು ಅನ್ನೋ ಗೊತ್ತಿಲ್ಲ. ಈ ತರದ ವ್ಯವಹಾರದಲ್ಲಿ ಒಂದ್ ರೀತಿ ಅಂದ್ರೆ 15 kg ತಗೊಂಡೋಗಿ ಇದು ದುಡ್ಡು ವಾಪಸ್ ಕೊಡ್ಲಿಲ್ಲ ಅನ್ನುವಂತ ಆರೋಪವನ್ನು ಇವ್ರು ಮಾಡ್ತಿದ್ದಾರೆ. ಇಲ್ಲ ನಾನು ಯಾವ್ದು ಕೊಡೋದಿಲ್ಲ ಅನ್ನುವಂತ ಮಾತನ್ನ ಅವರೇ ಹೇಳ್ತಾ ಇರುವಂತದ್ದು ಐಶ್ವರ್ಯ ಅವರು. ಒಟ್ಟಾರೆ ಇದು ತನಿಖೆಯ ಮುಖಾಂತರವಷ್ಟೇ ಗೊತ್ತಾಗಬೇಕಾಗಿದೆ. ಹಾಗೆ ಥ್ಯಾಂಕ್ ಯು ಮಾದೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಕೋಟಿ ವ್ಯವಹಾರಕ್ಕೆ ಕೈ ಹಾಕುವ ಮೊದಲಿಗೆ ಸ್ವಲ್ಪ ಯೋಚನೆ ಮಾಡಬೇಕಿತ್ತು. ಅಷ್ಟು ಈಸಿಯಾಗಿ ಇವ್ರು ಹೇಗೆ ಯಾಮಾರಿದ್ರು, ಅವ್ರು ಹೇಗೆ ಯಾಮಾರಿಸಿದ್ರು ಎಲ್ಲವೂ ಕೂಡ ತನಿಖೆ ಮೂಲಕ ಗೊತ್ತಾಗಬೇಕಾಗುತ್ತೆ.